ಸಾಲ್ವ್ ದ ಇಕ್ವೇಶನ್ ಅಂದರೆ ಇದು 21 ಪ್ರಾಬ್ಲಮ್ ನಂಬರ್ 21. ಸಾಲ್ವ್ ದ ಇಕ್ವೇಶನ್ a plus 1 into a plus 2 divided by a plus 5 plus a divided by a plus 3 into a plus 4 is equal to 0 where a is a real number. ಇದರ ಅರ್ಥ ಈ ಸಮೀಕರಣವನ್ನು ಬಿಡಿಸಿ ವಾಸ್ತವ ಸಂಖ್ಯೆ ಆಗಿರಬೇಕು, ಎ ವಾಸ್ತವದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಅರ್ಥ. ಈಗ ನಾನು ಇದನ್ನು ಸೊಲ್ಯೂಷನ್ ಬರೀತಾ ಇದ್ದೀನಿ. a plus 1 into a plus 2 divided by a plus 5 ಹೌದಾ, ಪ್ಲಸ್ a by a plus 3 into a plus 4 is equal to 0. ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ ನೋಡಿ ಇಲ್ಲಿ, a plus 1 into a plus 2 into a plus 3 into a plus 4 plus a into a plus 5 is equal to 0 ಆಯಿತು. ಈಗ ನಾನು ಸ್ವಲ್ಪ ಈ ಮೊದಲನೇ ಪದದೊಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತಿದ್ದೀನಿ. ಏನು ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ ನೋಡಿ, a plus 1 ಬರ್ಕೋತಿದ್ದೀನಿ, ಇಲ್ಲೇ a plus 2 ಬದಲಿ a plus 4 ಬರ್ಕೋತೀನಿ. a plus 4 ನಡುವಿನ ಎರಡು ಪದಗಳನ್ನು ಅದೇ ಹೆಂಗದವ ಅದೇ ಥರ ಇಟ್ಬಿಟ್ಟಿದ್ದೀನಿ ಇಲ್ಲಿ. a plus 3 plus a into a plus 5 is equal to 0. ಈಗ ಇದನ್ನ ಒಂದು ಸಲ ಗುಣಿಸ್ತೀನಿ, ಇದನ್ನ ಮತ್ತೊಂದು ಸಲ ಗುಣಿಸ್ತೀನಿ. ಏನಾಗುತ್ತೆ, a square plus 5a plus 4 into a square plus 5a plus 6 okay plus a square plus 5a is equal to 0 ಆಯಿತು. ಈಗ ನಾನು ಇದನ್ನು ಸ್ವಲ್ಪ ಮೊದಲಿನ ಎರಡು ಪದಗಳ ಗುಣಲಬ್ಧ ಅದಲ್ಲ, ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದೀನಿ. ಏನು ಬದಲಾವಣೆ ಮಾಡ್ತಿದ್ದೀನಿ ನಾನು, a square plus 5a plus 5 plus 1 ಅಂತ ಬರ್ಕೊತಿದ್ದೀನಿ ನಾನು. ಮೈನಸ್ 1 ಅಂತ ಬರ್ಕೊತಿದ್ದೀನಿ. 5 minus 1 equal to 4 ಆಯಿತು. ಇಲ್ಲಿ ನೋಡಿ, a square plus 5a plus 5 plus 1 ಅಂತ ಬರ್ಕೊತಿದ್ದೀನಿ, ಪ್ಲಸ್ a square plus 5a is equal to 0 ಹೌದಾ. ಈಗ ನೋಡಿ, ಈ ಪದ ಇಲ್ಲಿ ಏನಾಗುತ್ತೆ, x minus 1 into x plus 1 ರೂಪದಾಗ ಅದಾವಲ್ಲ. x is equal to a square plus 5a plus 1 ಅಂದರೆ x square minus 1 ಆಯಿತು ಹೌದಾ. ಈಗ ನಾನು ಏನು ಬರಿತೀನಿ, ಆ ಸೂತ್ರ ಉಪಯೋಗ ಮಾಡಿ a square plus 5a plus 5a plus 5 whole square minus 1 square plus a square plus 5a equal to 0 ಆಯಿತು ಹೌದಾ. ಇದನ್ನು ನಾನು ಇನ್ನೊಮ್ಮೆ ಮತ್ತೊಂದು ರೀತಿಯಿಂದ ಇಲ್ಲಿ ಬರ್ಕೋತೀನಿ. ಮೈನಸ್ 1 ಸ್ಕ್ವೇರ್ ಅಂದರೆ 1 ಆಯಿತು ಹೌದಾ. a ಸ್ಕ್ವೇರ್ ಪ್ಲಸ್ 5a ಪ್ಲಸ್ 5 ಹೋಲ್ ಸ್ಕ್ವೇರ್ ಮೈನಸ್ 1 ಪ್ಲಸ್ a ಸ್ಕ್ವೇರ್ ಪ್ಲಸ್ 5a ಈಸ್ ಈಕ್ವಲ್ ಟು 0 ಆಯಿತು. ಈಗ ಮೈನಸ್ 1ದಲ್ಲಿ ನಾವು ಯಾವ ಥರ ಬರ್ಕೋತಿದ್ದೀನಿ ಅಂದರೆ ಅದನ್ನು ಎರಡು ಟರ್ಮ್ ಆಗಿ ಬರ್ಕೋತೀವಿ. -6 + 5 ಅಂತ ಬರ್ಕೋಬೋದಾ. -1 =
-6 + 5 ಅಂತ ಬರ್ಕೊಂಡ್ಬಿಡ್ಬೋದಾ? ಅಂದರೆ ಏನಾಗುತ್ತೆ? a² + 5a + 5 whole square +6 -6 ಸಾರಿ -6 + 5 + a² + 5a + 5a = 0 ಆಯಿತು. ಹೌದಾ? ಈಗ ನೋಡಿ ಇಷ್ಟಾಗುತ್ತಲ್ಲ, ಇದನ್ನ ನಾನು ಯಾವ ಥರ ಬರ್ಕೋತಿದ್ದೀನಿ ಅಂದ್ರೆ -6 ಓಕೆ, 5a ಓಕೆ. ಇದನ್ನೇನು ಥರ ಕೊಡ್ತೀನಿ? a² + 5a + 5 whole square + a² + 5a + 5 -6 ಅಂದರೆ 5 -6 1 ಆಯ್ತಲ್ಲ, ಅದಕ್ಕೆ ಆದ ಕಾರಣ ಈ ಥರ ಬರ್ಕೋತಿದ್ದೀನಿ. ನಾವು ಇದನ್ನ equation 1 ಅಂತ ಕರ್ಕೋತಿದ್ದೀನಿ. ನಾವು assume that t = a² + 5a + 5. Then equation 1 becomes, then 1 reduces to ಎಲ್ಲಿಗಾಗುತ್ತೆ? t² + t -6 = 0 ಆಯಿತು. ಇದು ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಬಂತು ನಮಗೆ. ಹೌದಾ? ಈ ಕ್ವಾಡ್ರಾಟಿಕ್ ಇಕ್ವೇಷನ್ನ ಬಿಡಿಸಿದ್ರೆ ಏನಾಗುತ್ತೆ ನೋಡಿ. t² + 3t -2t -6 = 0. ಮಿಡಲ್ ಟರ್ಮು ಹೊಡ್ಕೊತಿದ್ದೀನಿ. ಇದು ಏನಾಗಿ ಬಿಡ್ತದ? t + 3 × t -2 = 0 ಆಯಿತು. ಹೌದಾ? ಹಾಗಾದ್ರೆ ನಮಗೇನು ಬೆಲೆ ಸಿಕ್ತು? t -3 ಆರ್ t 2 ಬಂತು. ಹೌದಾ? t 2 ಆರ್ t -3. ಆದ್ದರಿಂದ ನಮ್ಗೆ ಈ ಸಮೀಕರಣ, ಇದನ್ನು 2 ಅಂತೀನಿ, ಈ ಬೆಲೆ ತುಂಬ್ತಾ ಇದ್ದೀನಿ ಇಲ್ಲಿ. ಕೇಸ್ 1 t -3. ಹೌದಾ? ಈಗ ಏನಾಗುತ್ತೆ? ಫ್ರಮ್ 2 equation 2 ಇದು. ಹೌದಾ? 2 -3 = a² + 5a + 5 ಆಗುತ್ತಾ? ಇದನ್ನ ಏನಾಗುತ್ತೆ ನೋಡ್ತೀನಿ. ಮತ್ತೊಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಬಂತು. 5a + 8 = 0. ಈಗ ನಾವು ಸ್ವಲ್ಪ ಸಮೀಪ ಬಂದೆವು ಅಂತ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಬಿಡಿಸಿದ್ರೆ ನಮಗೆ ಏದ ಬೆಲೆ ಸಿಗ್ತದ? ರಿಯಲ್ ಸಿಗ್ತದೋ ಅಥವಾ ಇಮ್ಯಾಜಿನರಿ ಸಿಗ್ತದೋ ಗೊತ್ತಿಲ್ಲ. ನೋಡೋಣ, ಮೊದಲು ಬಿಡಿಸೋಣ. ಈ ಬೈನಾಮಿಯಲ್ ಥಿಯರಮ್ ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮುಲಾ ಇಲ್ಲಿ ಇಡ್ತೀನಿ. -5 ± √5² -4 × 1 × 8 by 2 = -5 ± √25 -32 by 2 = -5 ± 32ರಾಗ 25 ಹೋತಂದ್ರೆ 32ರಾಗ ಎಷ್ಟಾಗುತ್ತೆ? 32 25 12ರಾಗ 7 -7 ಆಯಿತು. ಹೌದಾ? -7/2.
ಈಗ ನೋಡಿ ನಮಗೆ ಕೊಟ್ಟದ್ದೇನು ಎ ಈಸ್ ಎ ರಿಯಲ್ ನಂಬರ್ ಅಂತ, ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ ಬಂತು ವಿಚ್ ಈಸ್ ಇಂಪಾಸಿಬಲ್. ಯಾಕಂದ್ರೆ ಎ ಈಸ್ ರಿಯಲ್. ಇಟ್ ಈಸ್ ಗಿವನ್. ಓಕೆ, ಆದ್ದರಿಂದ ಈ ಟಿ ಈಕ್ವಲ್ ಟು -3 ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ ಕೇಸ್ 2 ಅಂತೀನಿ ನಾನು. ಕೇಸ್ 2 ಟಿ ಈಸ್ ಈಕ್ವಲ್ ಟು 2. ಅಗೇನ್ ಬೈ equation 2 equation 2 ಏನಾಗುತ್ತೆ, 2 is equal to a square, ಸಾರಿ ಎರಡನೇದ್ದು a square plus 5a, a square plus 5a plus 5. ಹೌದಲ್ಲ, ಇಲ್ಲ ನೋಡಿ ಇದು ಹೌದಾ ಆಗುತ್ತಾ. ಇದು ಏನಾಯ್ತು ನೋಡಿ, a square plus 5a, ಇದನ್ನ 2 ಈ ಕಡೆ ತಗೊಂಡ್ಬಂದ್ಬಿಟ್ರೆ ಮೈನಸ್ ಆಗುತ್ತೆ, ಅಂದ್ರೆ +3 ಉಳಿತು is equal to 0. ಈಗ ನಾವು we solve this equation by using quadratic equation formula. ಯಾವುದು? Therefore a equal to -5 plus or minus root of 5 square minus 4 into 1 into 3 by 2 equal to -5 plus or minus root of 25 minus 3 12 by ಎಷ್ಟು 2 is equal to -5 plus or minus root 13. 25ರಾಗ 12 ಅಂತಂದ್ರೆ 13 by 2 which is real, which are real roots. ಆದ್ದರಿಂದ ಈ ಬೆಲೆಗಳು ನಮಗೆ ಸಮೀಕರಣದ ಉತ್ತರ ಆಗ್ತಾವ. therefore a equal to ಒಂದು ಬೆಲೆ -5 plus root of 13 by 2 or a equal to -5 minus root of 13 by 2. ಇದು ಉತ್ತರ ಆಗುತ್ತಾ? ಹೌದಾ? Now let me stop here.